ಜೀವ. ಅತ್ತೆ ಮಲ್ಕೊಂಡಿರ್ಲಿ ಬಿಡಿ, ಯಾಕೆ ಹೇಳಿಸ್ತೀರಾ? ಅವರಿಬ್ರು ಜೊತೆಲಿರೋದೇ ಕಡಿಮೆ. ಹೋಗಿ ಕೆಲಸ ನೋಡ್ಕೊ. ಅವರಿಬ್ರು ಅದು ಹೇಗೆ ಹೇಳಲ್ವೋ ನಾನು ನೋಡ್ತೀನಿ. ಆರ್ತಿ, ಆಲಿಯಾ, ಮಗ ಸೊಸೆ ಮಲಗಿರುವಾಗ ಈ ರೀತಿ ಬಾಗಿಲು ತಟ್ಟೋದು ಒಳ್ಳೆ ಅಭ್ಯಾಸ ಅಲ್ಲ. ಅಣ್ಣ, ಅದು ನಾನು ಏನ್ ಹೇಳ್ತಿದ್ದೆ ಅಂದ್ರೆ ಆರ್ತಿ. ಸಾಕು, ಸುಮ್ಮನಿರ್ತೀಯ? ಹೋಗು, ಹೋಮಕ್ಕೆ ಪರಿಮಳ ಗಾಯತ್ರಿಗೆ ಸಹಾಯ ಮಾಡು. ಏನು ಯೋಚನೆ ಮಾಡ್ತಿದ್ಯಾ? ಹೋಗು. ಹಾ ಬಂದ್ರಾ? ಬನ್ನಿ, ನಿಮ್ಗೋಸ್ಕರ ಕಾಯ್ತಾ ಇದ್ವಿ. ಎಲ್ಲಿ ಡ್ಯಾನ್ಸರ್ಸ್? ಇವರೇ ಸರ್. ಮತ್ತೆ ಏನಿಗೆ ಸುಮ್ಮನಿದ್ದೀರಾ? ಹೊಳಿರಿ ಮತ್ತೆ ಡೋಲು. ನೀವಾಗ ಸುಮ್ಮನೆ ನಿಲ್ಸ್ಬಿಟ್ಟಿದ್ದೀರಾ? ಡ್ಯಾನ್ಸಸ್ ನೀವಾ ನಾನಾ? ಮಾಡಿ ಮತ್ತೆ ಡ್ಯಾನ್ಸು. ಆರ್ತಿ ಯಾಕೆ ಫೋನ್ ಪಿಕ್ ಮಾಡ್ತಿಲ್ಲ? ಆರ್ತಿ, ಫೋನ್ ಬೇಗ ಪಿಕ್ ಮಾಡು. ಅಯ್ಯೋ, ಚಾರ್ಜ್ ಇದೋಯ್ತು. ಪರಿಮಳ ಆರ್ತಿಗೆ ಫೋನ್ ಮಾಡ್ತಿದ್ದಾಳೆ ಅಂದ್ರೆ ಆರ್ತಿ ಮನೇಲಿಲ್ಲ ಅಂತಾಯ್ತು. ಈ ಪರಿಮಳನೂ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾಳೆ. ಛೇ, ಆ ಆರ್ತಿಯಿಂದ ಬೆಳಗಾಗೆದ್ದು ನನ್ನ ಅಣ್ಣನ ಕೈಲಿ ಬೈಸ್ಕೊಳ್ಳೋಂಗಾಯ್ತು. ಆರ್ತಿ, ಈ ಸಲ ನೀನು ತಪ್ಪಿಸ್ಕೊಳಕ್ಕಾಗಲ್ಲ. ನಿನ್ನ ಕಥೆ ಮುಗೀತು. ಆರ್ತಿಯವರೇ, ಇಷ್ಟು ದೊಡ್ಡ ಮನೆಯಲ್ಲಿ ಶೀಲಾನ ಹುಡುಕೋದು ಕಷ್ಟ ಆಗುತ್ತೆ. ನಾವು ಒಟ್ಟಿಗೆ ಹುಡುಕಿದ್ರೆ ಸಿಗಲ್ಲ. ನೀವೊಂದು ಕೆಲಸ ಮಾಡಿ, ಆ ಕಡೆ ಇರೋ ರೂಮಲ್ಲಿ ಚೆಕ್ ಮಾಡಿ, ನಾನು ಈ ಕಡೆ ಇರೋ ರೂಮಲ್ಲಿ ಚೆಕ್ ಮಾಡ್ತೀನಿ. ಯಾರಮ್ಮ ನೀನು? ಸರ್ 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 ಸಂಗೀತ ಕಾರ್ಯಕ್ರಮ, ಅದಕ್ಕೆ ಬಂದಿರೋ ಡ್ಯಾನ್ಸರ್ ಸರ್. ನಾವು ಡ್ಯಾನ್ಸರ್ಸು. ಇಲ್ಲೇನ್ ಮಾಡ್ತಾ ಇದ್ದೀರಾ?
ಅದು ನಾನು ಮಿನಿಸ್ಟರ್ ಸನ್ ಗನ್ಮ್ಯಾನ್ ಗೊತ್ತಾ? ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಮ್ಮೋರು ಇದಾರಲ್ಲ, ಮೇನ್ ಡ್ಯಾನ್ಸರ್ ಯಾರು, ಅವ್ರ ಹತ್ರ ಮಾತಾಡ್ಬೇಕು, ಕರ್ಕೊಂಬನ್ನಿ ಅಂದ್ರು. ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಬೇಕಂದ್ರೆ ಹೋಗಿ ಅಮ್ಮೋರ ಹತ್ರ ಕೇಳ್ಕೊಳ್ಳಿ. ಹೌದು. ಸೀದಾ ಹೋಗಿ 3ನೇ ರೂಮ್ ಬಲ್ಗಡೆ. ಅದ್ಗೆ ಪುರೋಹಿತರು ಫೋನ್ ಮಾಡಿದ್ರು. ಹೋಮಕ್ಕೆ ಬೇಕಾಗಿರೋ ವಸ್ತುಗಳು, ಹೋಮದ ಕುಂಡ, ಬೆಳ್ಳಿ ಪಾತ್ರೆ, ತಟ್ಟೆಗಳು ಎಲ್ಲ ತೊಳೆದು ಕ್ಲೀನ್ ಮಾಡಿಟ್ಬಿಡಿ ಅಂತ. ಅವೆಲ್ಲ ಸೂರ್ಯನ್ ರೂಮಲ್ಲಿ ಬೀರೂಲಿದೆ. ಅದಕ್ಕೆ ರೂಮ್ಗೆ ಹೋಗ್ಬೋದೋ ಬೇಡವೋ ಅಂತ ನಿಮ್ಮನ್ನೊಂದು ಮಾತು ಕೇಳಿ. ಹೇಳೋದೇನಿದೆ, ಹೋಗ್ ತಗೋ. ಆರ್ತಿ ಇನ್ನೂ ಮಲ್ಕೊಂಡಿದ್ದಾಳೆ. ಏನು ಇನ್ನೂ ಮಲಗಿದಾರ? ಅಲ್ಲ, ಎಷ್ಟೊಂದು ಕೆಲಸ ಇದೆ. ಸರಿ, ನಾನೇ ಎತ್ತಿರ್ತೀನಿ. ಆರ್ತಿ, ನಿನ್ನ ನೀನು ತುಂಬಾ ಬುದ್ಧಿವಂತೆ ಅನ್ಕೊಂಡಿದ್ಯಾ? ಈ ಸಲ ನೋಡ್ತಾ ಇರು, ಅಣ್ಣ ಖಂಡಿತ ನಿನ್ನನ್ನು ಕ್ಷಮಿಸೋದಿಲ್ಲ. ಸಾರಿ ಆರ್ತಿ ಅವರೇ, ಇಲ್ಲಿ ಅಪಾಯ ಇದೆ ಅಂತ ಗೊತ್ತಿದ್ದು ನಾನು ನಿಮ್ಮ ಮನೇಲಿ ಕರ್ಕೊಂಡ್ ಬಂದಿದ್ದೀನಿ. ನಾನಿರೋವರೆಗೂ ನಿಮ್ಗೇನಾಗೋದಕ್ಕೂ ಬಿಡಲ್ಲ. ನಡೀರಿ. ಸೂರ್ಯ, ಬಾಗಿಲು ತೆಗಿ ಸೂರ್ಯ. ಆರ್ತಿ, ಆರ್ತಿ, ಸೂರ್ಯ. ಗಾಯತ್ರಿ ನೋಡು. ಆರ್ತಿ, ಸೂರ್ಯ. ಎಲ್ಲೋದ್ರು ಇವರಿಬ್ರು? ಆರ್ತಿಗೆ ಸೂರ್ಯ ಎಲ್ಲೂ ಹೊರಗಡೆ ಹೋಗದೆ ಇರೋ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತ ನಾ ಹೇಳಿದ್ದೆ. ಆದ್ರೆ ಹಾಗಾಗ್ಲಿಲ್ವಲ್ಲ ಅತ್ಗೆ. ಎಲ್ರ ಕಣ್ಗೂ ಮಣ್ಣೆರ್ಚಿ ಆರ್ತಿ ಸೂರ್ಯನ ಹೊರಗೆ ಕರ್ಕೊಂಡು ಹೋಗಿದ್ದಾಳೆ. ನಿಮ್ಗಳ ಮಾತನ್ನು ಕೇಳಲಿಲ್ಲ. ಇದರಿಂದ ಸೂರ್ಯನ್ಗೇನಾದ್ರೂ ಕೆಟ್ಟದಾಗಿ ಅವನೇನಾದ್ರೂ ಅಪಾಯದಲ್ಲಿ ಸಿಕ್ಕಾಕೊಂಡ್ರೆ ಯಾರ ಜವಾಬ್ದಾರಿ ಇದಕ್ಕೆಲ್ಲ? ಪರಿಮಳಂಗೂ ಈ ವಿಷಯ ಎಲ್ಲ ಗೊತ್ತಿದೆ. ನನಗೆ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ನಿಂತ್ಕೋ. ನೀನೇ ತಾನೇ ಈ ಟ್ರೂಪಲ್ಲಿ ಮೇನ್ ಡಾನ್ಸರು? ನೋಡು, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾ ಇದ್ದಾರೆ.
ನಿಮ್ಮ ಹಾಡು ಡಾನ್ಸು ಎಲ್ಲ ಹೇಗಿರ್ಬೇಕು ಅಂದ್ರೆ ನೋಡ್ದವರೆಲ್ಲ ಮೂಗ್ ಮೇಲೆ ಬೆರಳಿಟ್ಕೊಂಡು ಆಶ್ಚರ್ಯ ಪಡ್ಬೇಕು. ಈ ಮದ್ವೆ ಎಲ್ಲರೂ ನೆನ್ಪಿಟ್ಕೊಳ್ಳೋ ಹಾಗಾಗ್ಬೇಕು. ಗುಡ್. ಯಾಕ್ರಿ ಕೂಡ ಆಗ್ತಾ ಇದ್ದೀರಾ? ನೀವು ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಈ ಹುಡುಗ ಇಲ್ಲೇ ಇದ್ರೆ ಈ ಮನೆಯವರು ಅವನ್ನ ಕೊಂದೇ ಹಾಕ್ತಾರೆ. ದಯವಿಟ್ಟು ಇವನ್ನ ಕರ್ಕೊಂಡು ಹೋಗಿ ಸರ್. ನಾನೆಲ್ಲೂ ಬರಲ್ಲ. ಶೀಲಾ, ನಾನು ಬರಲ್ಲ. ಶೀಲಾ, ನಾನು ಆರ್ತಿ. ನೀವಿಲ್ಲಿ ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ನಾಳೆ ಬೆಳಗ್ಗೆನೆ ನಿಮ್ಮ ರಿಜಿಸ್ಟರ್ ಮ್ಯಾರೇಜು. ನಾನು ನಿಮ್ಮ ಮದುವೆನ ನಿಮ್ಮ ತಂದೆ ತಾಯಿ ಆಶೀರ್ವಾದದಿಂದನೇ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಅವ್ರ ಹಠ ನೋಡಿ ದಾರಿ ಹಿಡಿಬೇಕಾಯ್ತು. ನಂಗೆ ಅರ್ಥ ಆಗುತ್ತಣ್ಣ. ನಮ್ಮ ಮದ್ವೆಗೆ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಸಿಕ್ಕಿದ್ರೆ ಖುಷಿ ಆಗ್ತಿತ್ತು. ಯೋಚನೆ ಮಾಡಬೇಡ. ಎಷ್ಟು ದಿನ ಅಂತ ಅವರು ಕೋಪದಲ್ಲೇ ಇರ್ತಾರೆ. ಒಂದಲ್ಲ ಒಂದಿನ ಸುಮ್ಮನಾಗ್ತಾರೆ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ಥ್ಯಾಂಕ್ಸ್ ಅಣ್ಣ. ಆರ್ತಿಯವರೇ, ಸೂರ್ಯ ಅವರೇ, ನಾನು ಹೋಗ್ತಾ ರೂಮಿಗೆ ಬಾಗ್ಲಾಕೊಂಡು ಹೋಗಿದ್ದೆ. ನಾ ಬರುವಾಗ ಬಾಗಿಲು ತೆಗ್ದಿತ್ತು. ನಾವಿಲ್ದೇ ಇರುವಾಗ ನಮ್ಮ ರೂಮಿಗೆ ಯಾರೋ ಬಂದು ಹೋಗಿದ್ದಾರೆ. ನಾವಿಲ್ದೇ ಇರೋದು ಗೊತ್ತಾಗಿದೆ. ಮೊದಲು ಹೋಗಿ ಮನೆಯವ್ರ ಹತ್ರ ಮಾತಾಡಬೇಕು. ಸರಿ ಬನ್ನಿ. ಆರ್ತಿಯವರೇ, ಥ್ಯಾಂಕ್ಸ್. ನೀವು ಇಲ್ಲದೆ ಹೋಗಿದ್ದಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಆಯ್ತಾಯ್ತು, ಅದು ನೋಡ್ಕೋತೀನಿ ನಾನು. ಏನಾದ್ರೂ ಗೊತ್ತಾಯ್ತಾ ಡಾನ್ಸರ್ ಬಗ್ಗೆ? ಮೇಡಮ್, ಅವ್ರು ನಿನ್ನೆ ಯಾವುದೋ ಒಂದು ಪ್ರೋಗ್ರಾಮ್ ಇದೆ ಅಂತ ಮುಂಬೈಗೆ ಹೊರಟ್ಬಿಟ್ಟಿದ್ದಾರೆ ಅವರು. ಅದ್ ಹೇಗೆ ಹೋಗ್ತಾರೆ? ಅಷ್ಟೊಂದು ದುಡ್ಡು ಕೊಟ್ಟಿದ್ದೀವಿ. ನಮ್ಮವರು ಯಾರೋ ಫೋನ್ ಮಾಡಿ ಅವ್ರಿಗೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಅಂತ ಇನ್ಫಾರ್ಮ್ ಮಾಡಿದ್ದಾರೆ ಮೇಡಮ್. ಹಾಗಾದ್ರೆ ಇದು ಯಾರ್ದೋ ಮನೆಯವ್ರದ್ದೇ ಕೆಲಸ ಇರಬೇಕು. ನಾನು ಹೇಳ್ತೀನಿ, ಇದನ್ನೆಲ್ಲ ಮಾಡಿಸಿರೋದು ಆ ನಮ್ಮ ಮ್ಯಾರೇಜ್ ಪ್ಲಾನರ್ ಕರೀಂ. ಏನು? ಆ ಕರೀಂ ಮಾಡಿದನ? ಮೊದಲು ಆ ಸೂರ್ಯ, ಈಗ ಈ ಕರೀಂ. ಪ್ರಪಂಚದಲ್ಲಿರುವ ಮದುವೆ ಪ್ಲಾನರ್ಸ್ ಎಲ್ಲ ನಮಗೆ ರಾಹು ಕೇತುಗಳ ತರ ಒಕ್ಕಿಸ್ಕೊಂಡಿದಾರಲ್ರಿ. ಡಾನ್ಸರ್ಸ್ ಅಂತ ಹೇಳ್ಕೊಂಡು ಇಲ್ಲಿಗೆ ಬಂದಿದ್ದವ್ರು ಯಾರು? ನನ್ನ ಮಗಳನ್ನ ಅವ್ರು ಎಲ್ಲಿ ಕರ್ಕೊಂಡು ಹೋದ್ರು? ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಯೋಚನೆ ಮಾಡ್ಬೇಡ, ನನ್ನ ಜನರನ್ನ ಆ ಕರೀಂ ಹಿಂದೆ ಬಿಟ್ಟಿದ್ದೀನಿ. ಬೇಗನೆ ವಿಷಯ ಏನು ಅಂತ ಗೊತ್ತಾಗುತ್ತೆ. ನನಗೆ ಕರೀಂ ಬೇಡ. ನನಗೆ ಬೇಕಾಗಿರೋದು ಡಾನ್ಸರ್ಸ್. ಅವ್ರು ನನ್ನ ಮಗಳನ್ನ ಎಲ್ಲಿ ಕರ್ಕೊಂಡು ಹೋಗಿದಾರೋ, ಏನ್ ಮಾಡಿದಾರೋ ನನಗೆ ಭಯ ಆಗ್ತಾ ಇದೆ ರೀ. ಅಯ್ಯೋ ದೇವ್ರೆ, ನನ್ನ ಮಗಳ ಮದ್ವೆಗೆ ಯಾಕೆ ಇಷ್ಟೊಂದು ಅಡಚಣೆಗಳು ಬರ್ತಾ ಇವೆ? ಪರಿಮಳ, ಸೂರ್ಯನ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ಅವನಿಗೆ ಸಹಾಯ ಮಾಡಿ ಹೊರಗಡೆ ಕಳಿಸಿದ್ಯಲ್ಲ, ಯಾಕೆ? ಉತ್ತರ ಕೊಡು. ಅಪ್ಪ, ನಾವು ಉತ್ತರ ಕೊಡ್ತೀವಿ. ಬೇಡ ಸೂರ್ಯ, ನಿನ್ನ ನೋಡ್ಕೊಳ್ಳೋ ಸಂಪೂರ್ಣ ಜವಾಬ್ದಾರಿನ ನಾವು ಆರ್ತಿ ಕೊಟ್ಟಿದ್ದೀವಿ. ಉತ್ತರನೂ ಅವಳೇ ಕೊಡ್ಲಿ. ಆರ್ತಿ, ಹೇಳು, ಸೂರ್ಯನ ಕರ್ಕೊಂಡು ಎಲ್ಲೋಗಿದ್ದೆ? ಸೂರ್ಯನ್ಗೆ
ಅವನ ಜೀವನದ ಬಗ್ಗೆ ಯೋಚನೆ ಇಲ್ಲ. ನಿನಗೆ ನಮ್ಮ ಮಾತಿಗೆ ಬೆಲೆ ಇಲ್ಲ. ನಿನಗೆ ಇನ್ನೂ ಎಷ್ಟು ಅವಕಾಶಗಳನ್ನು ಕೊಡಬೇಕು ನಾವು? ನಿನ್ನ ತಪ್ಪು ನೀನು ತಿದ್ಕೊಳ್ಳೋದಕ್ಕೆ. ನಾವು ಬೇಡ ಅಂತ ಹೇಳಿದ್ರು ನೀನು ಸೂರ್ಯನ ಕರ್ಕೊಂಡು ಹೊರಗಡೆ ಹೋಗಿದ್ಯಾ. ಪರಿಮಳ ನಿಮ್ಗಿದ್ರಲ್ಲಿ ಸಹಾಯ ಮಾಡ್ತಿದ್ದಾಳೆ, ಆದರೆ ನಮ್ಗೇನು ಹೇಳ್ತಿಲ್ಲ. ಹೌದು, ನಮ್ಮಿಂದ ಮುಚ್ಚಿಡುವಂತ ವಿಷಯ ಆದ್ರೂ ಏನಿದೆ? ಅಪ್ಪ, ಇದರಲ್ಲಿ ಆರತಿಯವ್ರ ತಪ್ಪೇನೂ ಇಲ್ಲ. ನೀನ್ ತಪ್ಪು ಮಾಡಿದ್ಯಲ್ವಾ ಸೂರ್ಯ? ನಿನ್ನನ್ನು ತಡೆಯೋ ಅಧಿಕಾರ ನಮಗಿದೆ ತಾನೆ? ನಮ್ಮ ಮಗ ಯಾವುದೇ ತೊಂದರೆ ಸಿಕ್ಕಾಕೊಳ್ದಿರಲಿ ಅಂತ ನಾವು ನಿನಗೆ ಹೇಳ್ತೀವಿ. ನಿನ್ನ ವೈಯಕ್ತಿಕ ಜೀವನದಲ್ಲಿ ಇಂಟರ್ಫಿಯರ್ ಆಗೋ ಯಾವ ವಾಸನೂ ನಮಗಿಲ್ಲ ಸೂರ್ಯ. ಆರ್ತಿ, ನೀನು ಒಂದು ಮಗುವಿನ ತಾಯಿ, ಅವನ ಬಗ್ಗೆ ಚಿಂತೆ ಮಾಡ್ಕೊಂಡು ಒದ್ದಾಡ್ತಿರ್ತೀಯ ಅಲ್ವಾ? ಒಂದ್ಸರಿ ತೊಂದರೆಯಲ್ಲಿ ಸೂರ್ಯನ ಕಾಪಾಡಿ ನೀನೇ ಮನೆ ಕರ್ಕೊಂಡು ಬಂದಿದ್ಯಾ. ಆದ್ರೂ ಈ ಬೇಜವಾಬ್ದಾರಿ ತಾನೆ ಯಾಕೆ? ಈ ಮನೆಯಲ್ಲಿ ನಾನು ಹಾಕಿದ ಗೆರೆನ ಯಾರೂ ದಾಟೋ ಹಾಗಿಲ್ಲ. ಅದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಅದಕ್ಕೆ ಕೇಳ್ತಾ ಇದ್ದೀನಿ, ಯಾವ ವಿಷಯನ ನೀವು ನಮ್ಮಿಂದ ಮುಚ್ಚಿಡ್ತಿದ್ದೀರಾ? ನಿನ್ನನ್ನೇ ಕೇಳ್ತಿರೋದು. ಅಪ್ಪ, ದೊಡ್ಡ ಎಡವಟ್ಟಾಗಿದೆ. MLA ಮಗಳನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಶೀಲಾ ಮದುವೆ ಮಾಡ್ಕೋಬೇಕು ಅಂತಿದ್ದ ಕುಮಾರ್ನು ಕೂಡ ಯಾರೋ ಕಿಡ್ನಾಪ್ ಮಾಡಿದಾರಪ್ಪ. ವಿಷಯ ಊರೆಲ್ಲ ಹಬ್ಬಿದೆ. MLA ಕಡೆಯವರು ಹುಡುಕ್ತಾ ಇದಾರಪ್ಪ. ಅವರಿಬ್ರು ನಮ್ಮಿಂದ ಎಷ್ಟು ಕಷ್ಟ ಎದುರಿಸ್ತಿದ್ದಾರೆ. ಕೆಲವೊಂದು ಸಂಬಂಧಗಳು ದೇವ್ರಿಚ್ಛೆಯಿಂದ ಹತ್ರ ಆಗುತ್ತೆ ಅಂತ ಜನ ಹೇಳೋದು ನಿಜ. ಆ ದೇವ್ರು ನಂಗೆ ಯಾಕೆ ಅಣ್ಣನ್ ಕೊಡ್ಲಿಲ್ಲ ಅಂತ ನಂಗೆ ಈಗ ಅರ್ಥ ಆಯ್ತು. ಯಾಕೆ ಅಂದ್ರೆ ಸೂರ್ಯ ನನ್ನ ಅಣ್ಣನಾಗಿ ನನ್ನ ಜೀವನದಲ್ಲಿ ಬರ್ತಾನೆ ಅಂತ ಆ ದೇವ್ರಿಗೆ ಗೊತ್ತಿತ್ತು. ಇವತ್ತು ಸೂರ್ಯನಂತ ಅಣ್ಣ, ಆರ್ತಿ ಅಂತ ಅತ್ತಿಗೆ ನಮಗೆ ಸಿಕ್ಕಿದ್ದಾರೆ. ಅವ್ರು ನಮಗೋಸ್ಕರ ಏನ್ ಬೇಕಾದ್ರೂ ಮಾಡೋಕ್ ತಯಾರಿದ್ದಾರೆ. ಆದರೆ ಅವ್ರು ನಮಗೆ ಸಹಾಯ ಮಾಡೋಕೆ ಹೋಗಿ ಅವರೇ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರ ಮನೆಯವ್ರಿಗೆಲ್ಲ ಸುಳ್ಳು ಹೇಳೋದಾಗಿದೆ. ನಮ್ಮಿಂದ ಅವ್ರ ಜೀವಕ್ಕೂ ಅಪಾಯ ಇದೆ. ಆರ್ತಿ, ಬಾಯ್ಲಿ, ನಾನು ನಿನ್ನ ಜೊತೆ ಮಾತಾಡಬೇಕು. ಏನು ನಡೀತಿದೆ ಆರ್ತಿ? ನೀನು ನೋಡಿದ್ರೆ ನನಗೆ ಅನುಮಾನ ಬರ್ತಾ ಇದೆ. ಆ ಕೆಲಸದಲ್ಲಿ ನಿನ್ನ ಸೂರ್ಯನ ಕೈವಾಡ ಇಲ್ಲ ತಾನೆ? ಹೇಳು. ಆರ್ತಿ, ಯಾಕಿಂತ ಕೆಲಸ ಮಾಡಿದೆ? ಏನಮ್ಮ ನೀನು? ಪರಿಮಳ, ಈಗೇನ್ ಮಾಡಿದ್ಲು ಆರ್ತಿ? ನೋಡಿ ಅತ್ತೆ, ಹಾಲ್ನ ಕುದಿಯಕ್ಕಿಟ್ಟು ಮರ್ತು ಬಿಟ್ಟಿದ್ದಾಳೆ. ಸ್ಟವ್ವೇ ಆಫ್ ಮಾಡಿಲ್ಲ. ಇವಳು ಜ್ಞಾನ ಅದೆಲ್ಲಿರುತ್ತೋ ಆ ದೇವರಿಗೆ ಗೊತ್ತು. ನನ್ನ ಕರ್ಮ, ಎಲ್ಲ ಕೆಲಸ ನಾನೇ ಮಾಡಬೇಕು. ಸಾರಿ ಅದಕ್ಕೆ, ನಮ್ಮಿಂದ ನೀವು ನಿಮ್ಮ ಮನೆಯವರಿಂದ ಮಾತು ಕೇಳೋ ಹಾಗಾಯ್ತು. ಹಾಗೆಲ್ಲ ಏನೂ ಇಲ್ಲ ಶೀಲಾ. ದೊಡ್ಡವರು ಬುದ್ಧಿ ಮಾತನ್ನ ನಮಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಅವ್ರಿಗೆ ನಿಜ ಏನು ಅಂತ ಗೊತ್ತಿಲ್ಲ. ನಿಜ ಏನು ಅಂತ ಗೊತ್ತಾದ್ರೆ ನಮಗೆ ಕ್ಷಮಿಸೋದ್ರ ಜೊತೆಗೆ ಬೆಂತಾಡ್ತಾರೆ. ತಮ್ಮ ಮಗನ ಬಗ್ಗೆ ಹೆಮ್ಮೆ ಪಡ್ತಾರೆ. ನೀವಿಬ್ರು ಒಂದಾದ್ರೆ ನಮ್ಗೆ ಅದೇ ಶ್ರೇಯಸ್ಸು. ಜೀವನ ಪೂರ್ತಿ ನಿಮ್ಮ ಹಾರೈಕೆ ನಮ್ಮನ್ನು ಕಾಪಾಡತ್ತೆ. ಅದಕ್ಕೆ ನೀವು ಅಣ್ಣ ತುಂಬಾ ಸುಸ್ತಾಗಿದ್ದೀರಾ, ರೆಸ್ಟ್ ಮಾಡಿ. ನೀವು ಇಲ್ಲಿ ಮಲ್ಕೊಳ್ಳಿ, ನಾನು ಕುಮಾರ್ ಕೆಳಗಡೆ ಮಲ್ಕೊಂತೀವಿ. ಅಯ್ಯೋ ಹೆದರ್ಕೋಬೇಡಿ, ನಾನು ಅವನು ಜೊತೆಗೆ ಮಲ್ಕೊಳ್ಳಲ್ಲ. ನಾವಿನ್ನೂ ಗಂಡ ಹೆಂಡತಿ ಅಲ್ಲ ಅಲ್ವಾ? ಆದ್ರೆ ಗಂಡ ಹೆಂಡತಿನ ದೂರ ಮಾಡಬಾರ್ದಲ್ವಾ? ಅದಕ್ಕೆ ನೀವು ಇಲ್ಲಿ ಮಲ್ಕೊಳ್ಳಿ, ನಾನು ಕುಮಾರ್ ಕೆಳಗಡೆ ಮಲ್ಕೊಂತೀವಿ. ನಾನು ಹೋಗಿ ಚೇಂಜ್ ಮಾಡ್ಕೊಂಬರ್ತೀನಿ.
ಅದಕ್ಕೆ ನಿಮ್ಮನ್ನೊಂದು ವಿಷಯ ಕೇಳಲ್ಲ. ಇಲ್ಲಿ ಸೂರ್ಯ ಅಣ್ಣಂದು ಮತ್ತೆ ಬೇರೆಯವ್ರದೇ ಫೋಟೋ ಇದೆ, ನಿಮ್ದು ಅಣ್ಣಂದು ಒಂದು ಫೋಟೋನೂ ಇಲ್ಲ, ಯಾಕೆ? ಅದು ಬೇರೆ ಯಾರೂ ಅಲ್ಲ, ಸೂರ್ಯ ಅವ್ರ ಮೊದಲನೇ ಹೆಂಡತಿ ಅರ್ಪಿತಾ ಅಂತ. ನೀವು ನನ್ನ ತಂಗಿ ಅಂತ ಒಪ್ಕೋತೀರ ತಾನೆ? ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಒಪ್ಕೋತೀರ ತಾನೆ ಹೇಳಿ. ಹ್ಮ್ ನಿಮ್ ಕೈ ಕೊಡಿ.